ಆಯ್ತಾ ರೀ ರೀ ಆಯ್ತಾ? ನಮ್ಮ ಯಜಮಾನ್ರು ಸೀರಿಯಸ್ ಆಗಿ ಏನೋ ಹುಡುಕ್ತಾ ಇದ್ದಾರೆ, ಅದಕ್ಕೆ ಸೈಲೆಂಟಾಗಿದ್ದೀನಿ. ವ್ಲಾಗ್ ಶುರು ಮಾಡ್ಲೇನಪ್ಪ? ನನಗೆ ವ್ಲಾಗ್ ಬೇಡ, ಬ್ಯಾಗ್ ತಗೊಂಡು ನಡಿ ಅಂತ. ಏನ್ರಿ ಹೊಡೀರಿ ಚಪ್ಪಾಳೆ. ಸೊ ನಮಸ್ತೆ, ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಓಪಿ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವೀಕು ನಾನು ಕಿಚನ್ ಕ್ಲೀನು, ಹೋಮ್ ಕ್ಲೀನ್ ಎಲ್ಲ ಮಾಡಿದಾಗ ನಿಮಗೆ ಶೇರ್ ಮಾಡಿದ್ದೆ. ಅಂದರೆ ಸ್ವಲ್ಪ ಕೆಲಸಗಳಿದ್ದಾವೆ, ಸೊ ಅದಕ್ಕೇ ಈ ಕ್ಲೀನಿಂಗ್ ಎಲ್ಲ ಈಗ ಮುಗಿಸ್ಕೊತಾ ಇದ್ದೀವಿ ಅಂತ. ಸೊ ಇವತ್ತು ಫಸ್ಟ್ ಡೇ ಆಫ್ ನಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಯಾವ ಕೆಲಸ ಏನು ಅಂತ ನಾನು ಶೇರ್ ಮಾಡೋದಿಲ್ಲ, ಜಸ್ಟ್ ಅಪ್ಡೇಟ್ಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ಇವತ್ತು ನಾವು ಹೋಗ್ತಾ ಇರೋದು ಆನೇಕಲ್ಗೆ. ಸೊ ಆನೇಕಲ್ಲಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಅದಾದಮೇಲೆ ನಮ್ಮ ಯಜಮಾನ್ರವ್ರ ಕ್ಲೈಂಟ್ದು 2 ಮೀಟಿಂಗ್ ಇದೆ. ಸೊ ಹಾಗೆ ಇವತ್ತೆಲ್ಲ ಬ್ಯುಸಿ ಇದೆ. ಪರ್ಯಂತ ಆಲ್ರೆಡಿ ಪಾಪ ಸ್ಕೂಲಿಗೆ ಕಳಿಸ್ದೆ ಇವತ್ತು. ಸೊ ಫ್ರೈಡೇ. ಏನು ಚಿನಿ 1 ವೀಕಿಂದ ನಾವು ಬರೀ ಬ್ಯುಸಿನೇ ಆಗ್ಬಿಟ್ಟಿವಲ್ಲ, ಇನ್ನು ಬ್ಯುಸಿನೇ ಆಗ್ಬಿಡ್ತೀವಿ. ಸೊ ಆದಷ್ಟು ವೀಡಿಯೋಸ್ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವೀಕ್ ಕಂಪ್ಲೀಟ್ಲಿ ಪರ್ಯಂತ್ಗೆ ಎಕ್ಸಾಮ್ಸ್ ಇದೆ, ಆದರೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಇವ್ರು ರೆಡಿಯಾಗಿದ್ದಾರೆ ನೋಡಿ. ರೀ ಹಾಯ್ ರೀ, ಹಾಯ್ ಮಾಡಿರಿ. ಹಾಯ್ ಮಾಡಿದ್ನಲ್ಲ ಬಾಯ್. ಸೊ ಅದಕ್ಕೆ ಇವತ್ತು ನೆಕ್ಸ್ಟ್ ಕ್ಲಾಸ್ಗೆ ಅದೇನೋ ಸ್ವಲ್ಪ ಪ್ರೊಸೀಜರ್ ಎಲ್ಲ ಇದೆ ಅಂತ ಹೇಳಿದ್ರು, ಅದಕ್ಕೆ ಎಲ್ಲನೂ ತೆಗೆದಿಟ್ಕೊಂಡಿದ್ದಾರೆ ಅಲ್ಲಿ. ಆ್ಯಂಡ್ ಲೆಟ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಆನೇಕಲ್ಲು ಲಾಸ್ಟ್ ಟೈಮು ನಾನು ಈ ವಿಡಿಯೋ ಹಾಕಿದ್ದಾಗ ಆ ವಿಡಿಯೋ ಡಿಲೀಟ್ ಮಾಡಿದೆ ಅಂದ್ಕೊಳ್ಳಿ, ಸಮ್ ರೀಸನ್ಸಿಂದ. ಆಮೇಲೆ ಅದರಲ್ಲಿ ನಾನು ಹೇಳಿದ್ದೆ ಏನಂತಾರೀ, ಫಸ್ಟ್ ಟೈಮ್ ನಾನು ಆನೇಕಲ್ಗೆ ಬಂದಿದ್ದೀನಿ ಅಂತ ಏನೋ ಹೇಳಿದ್ದೆ ನಾನು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಆನೇಕಲ್ಲಲ್ಲಿ ಲೋಕಲ್ ಎಲ್ಲ ಸುತ್ತಿದ್ದು ಅಂತ ನಾನು ಹೇಳಿದ್ದಿದ್ದು. ಅದನ್ನು ಅವ್ರು ಯಾರೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು, ನೀನು ಬೆಳೆದ್ಬಿಟ್ಟಿದೆಯಾ, ಆನೇಕಲ್ಲೇ ಗೊತ್ತಿಲ್ವ ನಿನಗೆ, ಹಂಗೆ ಹಿಂಗೆ ಎಲ್ಲ ಕಮೆಂಟ್ ಮಾಡಿದರು. ಸೊ ಐ ಡೋಂಟ್ ಕೇರ್. ಅಂದರೆ ಇದು ತುಂಬ ದಿನ ಆಯ್ತಲ್ಲ ಚಿನ್ನ, 1 ವರ್ಷ ಮೇಲಾಯಿತು ನಾನು ಆನೇಕಲ್ಗೆ ಹೋಗಿ. ಆ್ಯಕ್ಚುಲಿ ಆನೇಕಲ್ಗೆ ಹೋಗ್ತಾ ಇದ್ವಿ, ನಮ್ಮ ಅಜ್ಜಿ ಅವ್ರ ಊರಿಗೆ ಹೋಗ್ಬೇಕಾದ್ರೆ ಆನೇಕಲ್ಲಲ್ಲಿ ಜಸ್ಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ವಿ ಅಷ್ಟೇನೆ. ಮೇನ್ ಬಸ್ ಸ್ಟ್ಯಾಂಡ್ ಏನಿದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲಿಂದ ಬಸ್ಸನ್ನು ಚೇಂಜ್ ಮಾಡಿಕೊಂಡು ಊರಿಗೆ ಹೋಗ್ತಾ ಇದ್ವಿ. ಸೊ ನಾನು ಹೇಳಿದ ಆ ವಿಡಿಯೋದಲ್ಲಿ ಆನೇಕಲ್ಲನ್ನು ನಮ್ಮ ಯಜಮಾನರು ಲೋಕಲ್ಲು ಅಲ್ವಾ ರೀ, ಅಲ್ಲಿರೋ ಲೋಕಲ್ಸ್ ಅಂಗಡಿಗಳಿಗೆ ಆಗಲಿ, ಲೋಕಲ್ಸ್ ಕೆಲಸ ಅದಕ್ಕೆ ಹೋಗಿದ್ದಿದ್ದು ನಾವು. ಸೊ ಆನೇಕಲ್ಲನ್ನು ಲೋಕಲ್ಲಾಗಿ ನೋಡಿದ್ದು ಅವತ್ತೇ ಫಸ್ಟ್ ಅಂತ ಹೇಳಿದ್ದಕ್ಕೆ ಹಾಗೆಲ್ಲ ಕಮೆಂಟ್ ಹಾಕಿದ್ರು ನೋಡಿ ಜನ. ನಾವು ಆದರೆ ಇವಾಗ ಒಂದು ವಿಡಿಯೋ ನೋಡ್ತಾ ಇದ್ವಲ್ಲ ನಾವು, ಹೆಸ್ರು ಹೇಳ್ಬಿಟ್ಟಾ. ಸೊ ಇವಾಗ ತಾನೇ ಒಂದು ವಿಡಿಯೋ ನೋಡ್ತಾ ಇದ್ದೆ, ಎಷ್ಟು ಕರೆಕ್ಟಾಗಿ ನನಗೆ ಹಾಕಿದ್ರು ಅಂತಂದರೆ, ಅಂದರೆ ನಾನು ತುಂಬ ಬ್ಯಾಡ್ ಕಮೆಂಟ್ಸ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ, ಅದಕ್ಕೆ ನಂಗೆ ಬೆಸ್ಟ್ ಅಂತ ಅನ್ನಿಸ್ತು. ಏನು ಅಂತಂದರೆ 80% 80 ಚಿನ್ನಿ 70%, 20%, 10%. ಸೊ ಈ ಥರ ಇರುತ್ತಂತೆ. ಈ 70% ಅಷ್ಟು ಜನ ಹೆಂಗೆ ಅಂತಂದರೆ, ನಾವು ಏನೇ ಮಾಡಿದ್ರೂ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರಂತೆ. ಸೊ ಇವಳಿಗೆ ಮಾಡಿದ್ಲು, ಇದು ಕರೆಕ್ಟಾ ತಪ್ಪಾ, ಸೊ ಆ ಥರ ಡಿಸ್ಕಷನ್ ಮಾಡ್ತಾರಂತೆ 70% ಪೀಪಲ್ಸು. ಅಂದರೆ ನಮ್ಮನ್ನು ಇಷ್ಟನೂ ಪಡ್ತಾರೆ, ನಾವು ಮಾಡೋ ಕೆಲಸನ ಡಿಸ್ಕಷನ್ ಮಾಡ್ತಾರೆ, ಅಂದರೆ ನಮ್ಮ ಹಿಂದೆಗಡೆ ಮಾತಾಡೋದು ಅಂತ ಹೇಳ್ತಾರಲ್ಲ, ಬ್ಯಾಕ್ ಟಾಕು. ಸೊ ಆ ಥರ. ಇನ್ನು ಮಿಕ್ಕಿ 20% ಜನ ನಾವು ಏನೇ ಮಾಡಿದ್ರೂ ನಮ್ಮ ಮುಂದೆ ಸ್ಮೈಲ್ ಮಾಡಿಕೊಂಡು ಏಯ್ ಸೂಪರ್ ನೀನಂದರೆ ಅಲ್ಟಿಮೇಟು ಅಂತ ಹೇಳಿ ಹೊಗಳ್ತಾ ಇರ್ತಾರೆ. ಬಟ್ ಬ್ಯಾಕ್ ಸೈಡು ನಮ್ಮನ್ನು ಆಗದೇ ಇರೋಷ್ಟು ದ್ವೇಷ ಮಾಡ್ತಾರೆ. ಇನ್ನು ಕಡೆಯದಾಗಿ 10% ಜನ ಏನಿದಾರಲ್ಲ, ಅವ್ರಿಗೆ ನೀವು ಚಿನ್ನದ ಪ್ಲೇಟಲ್ಲಿ ಅವ್ರು ಊಟ ಹಾಕ್ಕೊಟ್ರೂ ನಿಮ್ಮನ್ನು ಕಂಡ್ರೆ ಅವ್ರು ಇಷ್ಟಪಡಲ್ಲ. ಸೊ ಈ ಥರ ಕ್ಯಾಟಗರಿ ಅಂತ ದೇವ್ರುಗಳಲ್ಲೇ ಕೆಲವೊಂದು ದೇವ್ರುಗಳನ್ನು ಇಷ್ಟಪಡ್ತಾರೆ ಅಂತ. ಭಗವಂತನಿಗೆ ತಪ್ಪಿದ್ದಲ್ಲ ಅಂತ ಅಂದಮೇಲೆ ಇನ್ನು ನಾವು ಮನುಷ್ಯರು, ನಾವು ಎಲ್ರಿಗೂ ಮೆಚ್ಚಿಸ್ಬೇಕು ಅಂದರೆ ಆಗೋದಿಲ್ಲ. ಸೊ ನನಗಿವತ್ತು ಅದು ಒಂಥರ ರಾಯರ ಆಶೀರ್ವಾದ, ರಾಯರ ನುಡಿ ಅಂತ ಅನ್ಕೋತೀನಿ. ಬೆಳಗ್ಗೆ
ನಾನು ನೋಡಿದಾಗ ಅನ್ನಿಸ್ತು ನನಗೆ, ಯಾಕಂದರೆ ಈ ಕಮೆಂಟ್ಗಳು ಬರ್ತಾ ಇರ್ತವೆ. ಸೊ ನಾನು ಇಲ್ಲ ವಿಡಿಯೋ ಮಾಡಬೇಕು, ಅವ್ರಿಗೆ ಉಗಿಬೇಕು, ಸೊ ದಟ್ ಇನ್ನೊಂದು ಸತಿ ಕಮೆಂಟ್ ಹಾಕಲ್ಲ ಅಂತ ನಾನು ಯೋಚನೆ ಮಾಡ್ತೀನಿ. ಅದಕ್ಕೆ ಅವರು ನನಗೆ ಹೇಳ್ದಂಗೆ ಯಾಕೆ ತಲೆ ಕೆಡಿಸ್ಕೋತೀಯಾ, ಈ ರೀತಿ ಯೂನಿವರ್ಸಲ್ಲೇ ಹೇಳಿಬಿಟ್ಟಿದೆ, ನಿನ್ನನ್ನು ಕಂಡ್ರೆ ಎಲ್ಲರೂ ಮೆಚ್ಚಬೇಕು ಅಂತ ಏನಿಲ್ಲ ಅಂತ. ಯಾರು ಮೆಚ್ಕೋತಾರಲ್ಲ ಆ 70% ಆ 20% ಅಂಥವ್ರಿಗೆ ನೀನು ಕೆಲಸ ಮಾಡು. 10% ಅಷ್ಟು ಜನ ನೀನು ಏನೇ ಮಾಡಿದ್ರು ಬಂದು ಕಮೆಂಟ್ ಹಾಕ್ತಾರಾ, ಡಿಲೀಟ್ ಮಾಡ್ತಾ ಇರು. ಇಲ್ವಾ ಹಾಗೆ ಬಿಡು, ನಿಮ್ಮ ಫಾಲೋವರ್ಸೇ ಅವ್ರಿಗೆ ವಾಪಸ್ ಏನಾದರೂ ಅಂತಾರೆ ಅನ್ನೋ ಥರ ನನಗೆ ಖುಷಿ ಆಯಿತು ಅದನ್ನು ನೋಡಿ. ಇವತ್ತು ಯಾಕೆ ಅದನ್ನು ಮೆನ್ಷನ್ ಮಾಡ್ತಾಯಿದ್ದೀನಿ ಅಂತಂದರೆ, ಆನೆಕಲ್ ಅಂತ ಅಂದರೆ ನಂಗೆ ಈ ಒಂದು ಘಟನೆ ನೆನಪಾಗುತ್ತೆ, ಅದಕ್ಕೆ ಶೇರ್ ಮಾಡಿದೆ. ಸೊ ನಮ್ಮ ಯಜಮಾನ್ರನ್ನ ಬೈಯಕ್ಕೆ ಮುಂಚೆ ಹೊರಡ್ಬಿಡೋಣ. ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಅದಕ್ಕೆ ಎರಡೆರಡು ಕೊಡ್ತಾ ಇದ್ಲನಾ. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರಿಗೆ ಅವರೇಕಾಯಿ ತಗೋಬಾ ಅಂದರೆ ನಂಗೆ ಗೊತ್ತಾಗಲ್ಲ, ನೀನೇ ಬಾ ಅಂತ. ಸರಿ ಆಯ್ತು, ಇವತ್ತು ನೀನೇ ಹೋಗಿ ನೋಡ್ಕೊಬಾ ಅಂತ ಕಳಿಸಿದ್ರೆ 1/4 kg 100 ರೂಪಾಯಿ ಅಂತೆ. ನೀನು ಬಾರ್ಗಿನ್ ಮಾಡಿಲ್ವಾ? ನಾನು ಬಾರ್ಗಿನ್ ಮಾಡ್ತೀನಾ? ಚೆನ್ನಾಗಿದೆ ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ, ಎತ್ಕೊಂಡು ವಾಪಸ್ ಕೊಡ್ತೀಯಾ? ಚೆನ್ನಾಗಿಲ್ಲ ಚಿನ್ನಿ ಬಿಡ್ದಾರೆ ಬಂದೆ దానికి నువ్వు రాసి చెప్తుంది ಗೊತ್ತಾಗಲ್ವಾ? ಚೆನ್ನಾಗಿತ್ತು ನೋಡ್ತಾರೆ. ಉಪ್ಪು ಇದಕ್ಕಾಗಲ್ಲ, ಉಪ್ಪಿನಕಾಗುತ್ತೆ ಬೇಳೆ ಸರ್ಗು ಉಪ್ಪಿನಕಾಗ ಇದೇನಾ ಇದಕ್ಕೆ ಬೇಲ್ಕಾ ಬೆಳೆಗಾಗಲ್ಲ, ಅದಕ್ಕೆ ಬಾ 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 ಅಂತ. ಸೊ ನಾನು ಮೊನ್ನೆನೇ ಹೇಳ್ದಾಗೇ ತುಂಬ ಕೆಲಸಗಳಿತ್ತು, ಅದಕ್ಕೆ ಬೆಳಗ್ಗೆ ಬೇಗನೆ ಹೊರಟ್ವಿ. ಮಧ್ಯಾಹ್ನ ಅಷ್ಟೊತ್ತಿಗೆ ಬಿಸಿಲು ಹೆವಿ ಆಗುತ್ತೆ ಅಂತ ನೀವು ನಂಬೋದಿಲ್ಲ. 10:30 11 o'clockಗೆ ಅಲ್ಲಿ ಮಹಿಳಾ ಆಯೋಗದಲ್ಲಿ ಕೆಲಸ ಮುಗಿಸ್ಕೊಂಡ್ವಿ. ಅದಾದಮೇಲೆ ಇನ್ನೊಂದು ಕಡೆ ಕೆಲಸ ಇತ್ತು ಅಂತ ಅಲ್ಲಿ ಹೋಗಿ ಮುಗಿಸ್ಕೊಂಡು ಈಗ ವಾಪಸ್ ಹೊರಡ್ತಾ ಇದ್ದೀವಿ. ನಾವು ಹೊರಡೋಷ್ಟೊತ್ತಿಗೆ 11:30 ಆಗಿತ್ತು. ಸೊ 12 o'clock ಅಷ್ಟೊತ್ತಿಗೆ ನಾವು ಮನೆ ರೀಚ್ ಆಗ್ಬೋದು ಅರ್ಧ ಗಂಟೆಯಲ್ಲಿ, ಯಾಕಂದರೆ ಫುಲ್ ರೋಡೆಲ್ಲ ಖಾಲಿ ಇತ್ತು, ಟ್ರಾಫಿಕ್ ಎಲ್ಲ ಏನೂ ಇರಲಿಲ್ಲ. ಆ್ಯಸ್ ಯೂಶ್ವಲ್ ಅತ್ತಿಬೆಲೆಯಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಆಮೇಲೆ ಸರ್ಜಾಪುರದಲ್ಲಿ ಟ್ರಾಫಿಕ್ ಇರುತ್ತೆ, ಸ್ವಲ್ಪ ಜಾಸ್ತಿ ಏನಿರೋದಿಲ್ಲ. ಹಾಗಾಗಿ ಬೇಗನೆ ಮನೆಗೆ ಬರೋಣ ಅಂತ ಹೇಳಿ, ಆಮೇಲೆ ಆನ್ ದ ವೇ ಬರಬೇಕಾದ್ರೆ ಈ ಮಕ್ಕಳಿಗೆ ಸರ್ಟಿಫಿಕೇಟ್ ಎಲ್ಲ ಮಾಡಿಸೋದಿತ್ತಲ್ಲ, ಸೊ ಅಲ್ಲಿ ಹೋಗಿ ಕೇಳಿಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ಬಟ್ ಅಲ್ಲಿ ಹೋಗಿದ್ದ ಕೆಲಸ ಯಾವುದೂ ಆಗಲಿ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಕಂಪ್ಲೇಂಟೆಲ್ಲ ರೈಸ್ ಮಾಡಿಸ್ಬೇಕಿತ್ತು, ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲೂ ಹೋದಾಗ ಸರ್ವರ್ ಇಶ್ಯೂ ಎಲ್ಲಿ ಹೋದರೂ ಸರ್ವರ್ ಇಶ್ಯೂ. ನಿಜವಾಗ್ಲೂ ನಾವು ಕೆಲವೊಂದು ಸಾರಿ ಅನಿಸುತ್ತೆ, ಕಷ್ಟಪಟ್ಟಾದರೂ ನಾವು ಗೌರ್ಮೆಂಟ್ ಎಂಪ್ಲಾಯ್ ಆಗಿಬಿಡ್ಬೇಕು, ಆಗ ಎಲ್ಲಿ ಹೋದರೂ ಕೆಲಸಗಳೆಲ್ಲ ಬೇಗ ಆಗುತ್ತೆ ಅಂತ. ಲಿಟ್ರಲಿ ಸರ್ವೇ ಸಾಮಾನ್ಯದವ್ರು ಯಾರೆಲ್ಲ ಇರ್ತಾರಲ್ವ, ನಾವೆಲ್ಲ ಹೋದರೆ ತುಂಬ ಗಂಟೆಗಟ್ಟಲೆ ಕಾಯಬೇಕು, ಕಾದ್ರೂ ಕೆಲಸ ಆಗೋದಿಲ್ಲ, ಒಂಥರ ಹರ್ಟ್ ಆಗುತ್ತೆ, ಬೇಜಾರು ಸಹ ಆಗುತ್ತೆ.
ಹೋಗೋದೇ ವರ್ಷದಲ್ಲಿ ಒಂದು ಸತಿ ಹೋಗ್ತೀವೋ ಇಲ್ಲ ಎಷ್ಟೋ ವರ್ಷಗಳು ಒಂದು ಸತಿ ಹೋಗ್ತೀವಿ ಕೆಲಸಕ್ಕೆ ಅಂತ, ಆ ಕೆಲಸ ಮಾಡ್ಕೊಡೋಕ್ಕೂ ಅಲ್ಲಿರೋ ಸರ್ಕಾರಿ ಅಧಿಕಾರಿಗಳು ಎಷ್ಟು ನೆಗ್ಲಿಜೆನ್ಸಿ ಅಂತ ಅಂದರೆ, ವೆಯ್ಟ್ ಮಾಡಿ ನಿಮ್ಮ ಸರ್ದಿ ಬರೋವರೆಗೂ ಅನ್ನೋ ಥರ. ಅಲ್ಲ ಮೇಡಮ್ ಸರ್ದಿ ಅಲ್ಲ, ಇದಾಗತ್ತಾ ಇಲ್ವಾ ಹೇಳಿ ಅಂತ ಅಂದ್ರೂ ನಿಮ್ಮ ಸರ್ದಿ ಬರೋವರೆಗೂ ವೆಯ್ಟ್ ಮಾಡಿ, 2 ನಿಮಿಷದ ಕೆಲಸ ಅದನ್ನ ನೋಡಿ ಎಸ್ ಮ್ಯಾಮ್ ಆಗುತ್ತೆ ಇರಿ, ಇಲ್ಲ ಆಗಲ್ಲ ಹೊರಡಿ ಹೇಳೋಕ್ಕಲ್ವಾ ಗೈಸ್. ಎಷ್ಟು ದೇವರೇ, ಅವಾಗವಾಗ ನಿಜ ಅನಿಸುತ್ತೆ ಗೌರ್ಮೆಂಟ್ ಎಂಪ್ಲಾಯಿನೋ ಅಥವಾ MLAನೋ MP ಆಗಿಬಿಟ್ರೆ ನೋಡಿ ಈ ಥರ ಕೆಲಸ ಎಲ್ಲ ನಾವೇ ಆರಾಮಾಗಿ ಬೇಗ ಮಾಡಿಸ್ಕೋಬೋದು ಅಂತ ಹೇಳಿ. ಯಪ್ಪ ನಿಜ ಇವತ್ತು 4-5 ಕಡೆ ಹೋಗಿದ್ವಿ. ಆ 4-5 ಕಡೆನೂ ಇನ್ಫ್ಲೂಯೆನ್ಸ್ ಇದ್ದಿದ್ರೆ ಬೇಗ ಆಗೋದು, ಬಟ್ ನಾವು ಯಾವುದೇ ಇನ್ಫ್ಲೂಯೆನ್ಸ್ ತೊಗೊಂಡಿರಲಿಲ್ಲ, ನಾರ್ಮಲಾಗಿಯೇ ಹೋದ್ವಿ. ಬಟ್ ಅಲ್ಲಿ ನಾರ್ಮಲಾಗಿ ಹೋದವ್ರಿಗೆ ಕೆಲಸ ಹೆಂಗಾಗುತ್ತೆ ಅಂತ. ಆಮೇಲೆ ಹೋಗಿದ್ದಕ್ಕೆ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಈಗ ಎಲ್ಲೆಲ್ಲಿ ಏನೇನು ಪೋಸ್ಟಿಂಗ್ ನಡೀತಾ ಇದೆ, ಯಾವ್ಯಾವ ಪೋಸ್ಟಿಂಗ್ಗೆ ಹೈರಿಂಗ್ ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಾಯಿತು. ಸೊ ನೋಡೋಣ ಅಂತ, ಟ್ರೈ ಮಾಡೋಣ ಅಂತ ಹೇಳಿ ನಾನು ಹಾಕಿದ್ದೀನಿ. ಯಾವುದೋ ಒಂದು ಸರ್ಕಾರಿ ಕೆಲಸ ಅನ್ನೋದಿದ್ದರೆ ಕೈಯಲ್ಲಿ ಒಳ್ಳೇದಲ್ವಾ, ಅದಕ್ಕೇ ಟ್ರೈ ಮಾಡೋಣ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿ ಬಂದಿದ್ದೀವಿ. ನೋಡಬೇಕು ಸೆಲೆಕ್ಷನ್ ಆಗುತ್ತಾ ಇಲ್ವಾ ಅಂತ. ಇದಕ್ಕೆ ಇಷ್ಟು ಮಾಡಿದವರು ಇನ್ನು ಪೋಸ್ಟಿಂಗ್ಗೆ ರಾಜಕೀಯ ಮಾಡದೇ ಇರ್ತಾರೆ, ಅವ್ರವ್ರನ್ನೇ ಪೋಸ್ಟಿಂಗ್ ಹಾಕ್ಕೋತಾರೆ. ಈ ಮಾತ್ರಕ್ಕೆ ನಾವು ಹೋಗಿ ಕ್ಯೂವಲ್ಲಿ ನಿಂತು ಹಾಕೋ ಅವಶ್ಯಕತೆ ಇದೆಯಾ? ಬಟ್ ಸ್ಟಿಲ್ ಇದೆ, ಯಾಕಂತಂದರೆ ರಾಯರ ಆಶೀರ್ವಾದ ಹೇಳೋಕ್ಕಾಗೋದಿಲ್ಲ, ನಮಗೂ ಬಂದರೂ ಬರ್ಬೋದಲ್ವಾ. ಸೊ ಒಂದು ಇಂಟೆನ್ಷನಲ್ಲೇ ಹಾಕಬೇಕು. ಪಾಪ ನಾನು ಹೋಗಿದ್ನ, ನಾನು ಏನು ಮಾಡಿದೆ, ಫೋನ್ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ. ಆಫೀಸ್ಗೆ ಒಳಗಡೆ ಹೋದಾಗೆಲ್ಲ ಬ್ಯಾಗಲ್ಲಿ ಹಾಕಿ ಡಿಕ್ಕಿಲಿ ಹಾಕ್ತಾಯಿದ್ನ. ಪಾಪ ಅಕ್ಕ ಒಂದು 4-5 ಸಾರಿ ಫೋನ್ ಮಾಡಿದ್ದಾರೆ. ಆಮೇಲೆ ನಮ್ಮ ಕಲಾ ಫೋನ್ ಯಾಕೆ ಇವ್ರಂತ ಮನೆಗೆ ಬಂದು ನೋಡ್ತೀನಿ, ಮಿಸ್ ಕಾಲ್ ಮೇಲೆ ಮಿಸ್ ಕಾಲ್ ಇದೆ. ಯಾಕೆ ಅಂತ ಫೋನ್ ಮಾಡಿದ್ರೆ, ಇವತ್ತು ನಮ್ಮೂರವ್ರದ್ದು ಮದುವೆ ಇದೆ. ಸೊ ಅವರು ಬಳೆ ಶಾಸ್ತ್ರ ಮಾಡ್ತಾಯಿದ್ದಾರೆ, ಬಳೆ ಹಾಕಿಸ್ಕೊಳ್ಳೋಕ್ಕೇನೋ ಕರಿಯೋಕ್ಕೆ ಬಂದಿದ್ರಂತೆ. ನಮ್ಮನೆ ಮೇಲ್ಗಡೆಗೆಲ್ಲ ಬಂದಿದ್ರಂತೆ. ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಪಾಪ ಅವರು ಫೋನ್ ಮಾಡೋರೆ. ಅಲ್ಲಿಂದ ಬಂದ ತಕ್ಷಣ ಫುಲ್ ಟಯರ್ಡು ಗೈಸ್ ನನಗೆ. ಸೊ ಆವಾಗೂ ಅನಿಸುತ್ತೆ ನಂಗೆ, ಯಾವುದಾದ್ರೂ ಒಂದು ಕಾರ್ ತೊಗೊಬಿಡ್ಬೇಕಪ್ಪ, ಈ 2 ವೀಲರ್ ಎಷ್ಟು ವರ್ಷ ಅಂತ ನಾವು ಅಂತ. ಆಮೇಲೆ ಅದಾದಮೇಲೆ ಕಂದಾಯ ಆಫೀಸಿಗೆ ಬಂದ್ವಿ. ಅಲ್ಲಿ ಕಂದಾಯ ಏನೋ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ತೆಗ್ಸೋದು ಮತ್ತು ಅದೇನೇನೋ ಇತ್ತು ಕೆಲಸ, ಅದಕ್ಕೆ ಬಂದ್ವಿ. ಅಲ್ಲೂ ಹೋಗಿದ್ದ ಕೆಲಸ ಆಗ್ತಾಯಿಲ್ಲ, ಈಗ ಸ್ಟಾಪ್ ಮಾಡಿದ್ದಾರೆ ಅಂತ. ಇವತ್ತು ಯಾವ ಕಡೆ ಎದ್ದು ಬಂದಪ್ಪ, ಇವತ್ತೆಲ್ಲ ತಿರುಗಿದ್ದೇ ಆಯಿತು. ನೋಡಿದ್ರೆ ಹಿಂಗಾಯ್ತಲ್ಲ ಅಂತ ಬೇಜಾರಲ್ಲೇ. ಅದಾದಮೇಲೆ ವಾಪಸ್ ಮನೆ ಕಡೆ ಬಂದ್ವಿ. ಆ್ಯಂಡ್ ಬಿಸಿಲಲ್ಲಿ ನಿಜವಾಗ್ಲೂ 2 ವೀಲರಲ್ಲಿ ಓಡಿಸೋರು ಜಾಸ್ತಿ ಕಷ್ಟನೇ. ನಮ್ಮ ಯಜಮಾನ್ರದ್ದು ಎಷ್ಟು ಕಷ್ಟಪಡ್ತಾರೋ, ಲಿಟ್ರಲಿ ನನ್ನ ಫೇಸ್ ನೋಡಿ ಹೆಂಗಾಗಿದೆ ಅಂತ ಒಂದು ದಿನಕ್ಕೇ. ಆಮೇಲೆ ಇಲ್ಲಿಂದ ಮನೆಗೆ ಹೋದ ತಕ್ಷಣವೇ ಬಳೆ ಶಾಸ್ತ್ರಕ್ಕೆ ನಮ್ಮನ್ನೆಲ್ಲ ಕರೆದಿದ್ರು. ಬಳೆ ಶಾಸ್ತ್ರದೆಲ್ಲ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ನಾನು ಎಲ್ಲ ವೀಡಿಯೋನೂ ಮಾಡಿದ್ದೆ ಗೈಸ್. ಅರ್ಶಿನ ಶಾಸ್ತ್ರ ಅದೆಲ್ಲ ನಮ್ಮೂರವ್ರದ್ದು ಅಲ್ವಾ, ಏನು ಅಂದ್ಕೊಳ್ಳಲ್ಲ ಅಂತ ವೀಡಿಯೋ ಎಲ್ಲ ಮಾಡಿದರೆ ಎಡಿಟ್ ಮಾಡೋ ಇದರಲ್ಲಿ ಅಪ್ಲೋಡ್ ಕೊಡೋಕೆ ಹೋಗಿ ಡಿಲೀಟ್ ಕೊಟ್ಬಿಟ್ಟಿದ್ದೀನಿ ಯಾವುದೋ ಇದರಲ್ಲಿ. ಲಾಸ್ಟ್ ಟೈಮ್ ನನ್ನ ಬರ್ಡೇ ವ್ಲಾಗ್ನೂ ಹಾಗೆ ಆಗಿತ್ತು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ಏನೋ ಒತ್ತಕ್ಕೆ ಹೋಗ್ತೀವಿ, ಅದು ಇನ್ನೇನೋ ಆಗುತ್ತೆ. ಅದಕ್ಕೇ ವೀಡಿಯೋಸ್ ಎಲ್ಲ ಡಿಲೀಟ್ ಆಗೋಯ್ತು. ಅದಕ್ಕೆ ಅಂದ್ಕೊಂಡಿದ್ದೀನಿ ಮದುವೆಗೆ ಹೋಗ್ತೀನಲ್ಲ, ಆ ವೀಡಿಯೋಸ್ ಆದರೂ ಡಿಲೀಟ್ ಮಾಡಬಾರ್ದು, ನೀಟಾಗಿ ಅಪ್ಲೋಡ್ ಮಾಡಬೇಕು ಅಂತ. ಅಂದರೆ ನಾನು ಅವತ್ತು ಬೇರೆ ಟೆನ್ಷನಲ್ಲಿ ಬಂದಿದ್ನಲ್ಲ, ಯಾವುದೋ ಟೆನ್ಷನಲ್ಲಿ ಏನೋ ಒತ್ತಕ್ಕೆ ಹೋಗಿ ಇನ್ನೇನೋ ಒತ್ಬಿಟ್ಟಿದ್ದೀನಿ, ಹೊಟ್ಟೋಯ್ತು. ಆಮೇಲೆ ಮನೆಗೆ ಬಂದ ತಕ್ಷಣ ಅವ್ರ ಹತ್ರ ಹೋಗಿ ಬಳೆ ಹಾಕಿಸ್ಕೊಂಡು, ಆಮೇಲೆ ಸಾಯಂಕಾಲ ಅರ್ಶಿನ ಎಲ್ಲ ಇಡ್ತಾಯಿದ್ರು, ಕರೆದಿದ್ರು ಪಾಪ. ಸೊ ಅರ್ಶಿನಕ್ಕೂ ಹೋಗಿದ್ವಿ. ಜಸ್ಟ್ ಫೋಟೋಸ್ ಆ್ಯಡ್ ಮಾಡಿದ್ದೀನಿ ನೋಡಿ, ಫೋಟೋಸ್ ಇದ್ದಾವೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ಇದ್ರಕ್ಕೆ ನೆಕ್ಸ್ಟು ಎಲ್ಲ ವೀಡಿಯೋಸನ್ನು ಶೇರ್ ಮಾಡ್ತೀನಿ. ಇವತ್ತಿನ ವೀಡಿಯೋ ಇದಾಗಿತ್ತು. ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾಯಿರಿ, ಪ್ಲಸ್ ಮಾಡ್ತಾಯಿರಿ. ಬಾಯ್ ಬಾಯ್.